ಶಿವಮೊಗ್ಗದ ಕಲರವ ಸ್ಟುಡಿಯೋಸ್ನಿಂದ ನಿರ್ಮಾಣವಾದ ಕಾಲೇಜ್ ಲೈಫ್ ಎಂಬ ವೆಬ್ ಸಿರೀಸ್ನ ಮೊದಲ ಕಂತು ಕಲರವ ಸ್ಟುಡಿಯೋಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನಾಳೆ ಸಂಜೆ ಬಿಡುಗಡೆಯಾಗಲಿದೆ ಎಂದು ಸ್ಟುಡಿಯೋ ಸಂಸ್ಥಾಪಕ ಮಧುಸೂದನ್ ಎನ್ಜಿ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಲೇಜ್ ಲೈಫ್ ಎಂಬುದು ಸೀರೀಸ್ ಯುವ ಜನತೆಯನ್ನು ಗುಣಮಟ್ಟದಲ್ಲಿಟ್ಟುಕೊಂಡು ಹೆಣೆಯಲಾಗಿದೆ. ವಿದ್ಯಾರ್ಥಿಗಳ ಕಾಲೇಜು ಜೀವನ ನೋವು ನಲಿಗೊಳಿಸುತ್ತಾ ಚಿತ್ರಕಥೆ ಇದ್ದು, ಇದು ನವಿರಾದ ಹಾಸ್ಯದ ಮೂಲಕ ಸಾಗಿ ಯುವಜನರನ್ನ ಮುದಗೊಳಿಸುತ್ತದೆ ಎಂದರು. ಬರ್ತಾ ಇದೆ ಕಾಲೇಜ್ ಲೈಫ್ ಅಂತ ನಮ್ಮ ಇಡೀ ತಂಡ ಇಲ್ಲಿ ಸೇರಿದ್ದೇವೆ. ಅದರಲ್ಲಿ ಕಾಣಿಸ್ಕೊಳ್ತಿರುವಂತಹ ವಿನಯ್ ಶಿವಮೊಗ್ಗ ಅವರಿದ್ದಾರೆ. ಅವರನ್ನು ಸಹ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಂದಿ ಕ್ಲಾಸ್ನ ಮಾಲೀಕರು, ಜೊತೆಗೆ ನಮ್ಮ ಈ ಕಾರ್ಯಕ್ಕೆ ಒಂದು ಸಂಸ್ಥೆಯ ಹೆಸರು. ಈಗಾಗಲೇ ಹಲವಾರು ಕಿರುಚಿತ್ರಗಳಲ್ಲಿ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ್ದಾರೆ. ತುಂಬ ಅನುಭವ ಉಳ್ಳಂತ ಒಬ್ಬ ಸೃಜನಶೀಲ ಕಲಾವಿದ ಮಧುಸೂದನ್ ಅವರು. ಅವರ ಕಲ್ಪನೆಯಲ್ಲಿ ಇವತ್ತಿನ ಯುವ ಜನಾಂಗಕ್ಕೆ ಇಷ್ಟ ಆಗುವಂತ ರೀತಿಯ ವಿಶೇಷವಾದ ಕಾಲೇಜ್ ಲೈಫ್ ಅನ್ನೋ ಒಂದು ಸರಣಿ, ವೆಬ್ ಸರಣಿ, ಸುಮಾರು 40 ಎಪಿಸೋಡ್ಗಳಿರುವಂಥ ಸರಣಿ. ಒಂದು ಸರಣಿಯ ಡ್ಯೂರೇಷನ್ 14ರಿಂದ 18 ನಿಮಿಷಗಳ ಕಾಲ ಇರುವಂತಹದ್ದು. ಬೇಸಿಕಲಿ ಕಾಲೇಜ್ ವಿದ್ಯಾರ್ಥಿಗಳ ಜೀವನದಲ್ಲಿ ಬರುವಂತಹ ಈ ನೋವಿನಲ್ಲಿ ಅವರು ಎದುರಿಸುವಂತಹ ಸಮಸ್ಯೆಗಳು, ಅದಕ್ಕೊಂದು ತಿಳಿಯಾದ ಹಾಸ್ಯದ ಲೇಪನ ಕೊಟ್ಟು ಮಾಡಿರುವಂತ ಬಹಳ ಯುವಜನಾಂಗಕ್ಕೆ ಬಹಳ ಇಷ್ಟವಾಗುವ ರೀತಿಯಲ್ಲಿ ಇವರು ಅದನ್ನ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿ ನಟನೆ ಕೂಡ ಮಾಡಿದ್ದಾರೆ. ನಿರ್ಮಾಣ ಕೂಡ ಕಲರವ ಸ್ಟುಡಿಯೋಸ್ ಕಡೆಯಿಂದನೇ ಆಗ್ತಾ ಇದೆ. ಈಗಾಗಲೇ ಪೃಥ್ವಿ ಹೇಳಿದಾಗೆ ಹಲವಾರು ಕಲಾವಿದರು, ಶಿವಮೊಗ್ಗದ ಕಲಾವಿದರು, ನುರಿತ ಕಲಾವಿದರು ಇರ್ಬೋದು, ಅಥವಾ ಈಗ ತಾನೇ ಕಾಲೇಜಿನ ವಿದ್ಯಾಭ್ಯಾಸ ಮುಗಿಸಿ ಬಂದಂತ ಆಸಕ್ತ ಕಲಾವಿದರು ಇರ್ಬೋದು, ಅನೇಕ ಕಲಾವಿದರು ಇದರೊಳಗೆ ಪಾತ್ರವನ್ನು ನಿರ್ವಹಿಸಿದ್ದೀವಿ. ಇದರ ಮೊದಲ ಕಂತು ನಾಳೆ ಸಂಜೆ ಕಲರವ ಸ್ಟುಡಿಯೋಸ್ನ ವೆಬ್ ಯೂಟ್ಯೂಬ್ ಚಾನೆಲ್ ಮೂಲಕ ಬಿಡುಗಡೆ ಆಗ್ತಾ ಇದೆ. ಬಹಳ ಪರಿಶ್ರಮ ಪಟ್ಟು 40 ಎಪಿಸೋಡ್ ಮಾಡೋದು ಬಹಳ ಕಷ್ಟ. ಇದು ಎಲ್ಲರನ್ನು ಹೊಂದಿಸ್ಕೊಂಡು ಈ ಕಥೆನ ಚಿತ್ರಕಥೆ ಎಲ್ಲ ಸಂಯೋಜಿಸಿ ಎಲ್ಲೂ ಲ್ಯಾಗ್ ಆಗದೆ ಇರೋ ರೀತಿಯಲ್ಲಿ ಬಹಳ ಸುಂದರವಾಗಿ ಅವರು ಈ ಕೆಲಸವನ್ನು ಮಾಡಿದ್ದಾರೆ. ಈ ಕುರಿತಾಗಿ ಮಾಧ್ಯಮ ಮಿತ್ರರೆಲ್ಲ ಹೆಚ್ಚಿನ ಪ್ರಚಾರ ನೀಡಿ ಇದನ್ನ ಜಾಸ್ತಿ ಜನ ವೀಕ್ಷಣೆ ಆಗೋ ರೀತಿಯಲ್ಲಿ ಇದಕ್ಕೆ ತಾವೆಲ್ಲ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ತಾ, ಈಗಾಗಲೇ ಪೃಥ್ವಿ ಹೆಸರನ್ನ ಕಂಡಿದ್ದೆ. ಇದಕ್ಕಿಂತ ಮುಂಚೆ ನಾನು ಮಲ್ನಾಡ್ ಮಿತ್ರ ಅನ್ನೋ ಪ್ರೆಸ್ ಇತ್ತು, ಅವರು ಮಾಧ್ಯಮ ಮಿತ್ರರು ರಘು ಇಲ್ಲೇ ಇದ್ದಾರೆ, ರಘುಣ್ಣ ಅವರಲ್ಲಿ ಕೆಲಸ ಮಾಡ್ತಿದ್ದೆ. ಅವ್ರಿಗೂ ಗೊತ್ತಿದೆ ನಾನು ಎಷ್ಟು ಸಿನಿಮಾ ಆಸಕ್ತಿಯನ್ನು ಹೊಂದಿದ್ದೆ ಅಂತ ಅಂದ್ಬಿಟ್ಟು. ಸುಮಾರು ವರ್ಷಗಳ ಸ್ಟ್ರಗಲ್ ನಂತರ ಒಂದು ಯೂಟ್ಯೂಬ್ ಸೀರೀಸ್ನ ಎಲ್ಲ ತಂಡಗಳು ಸೇರಿ ಮಾಡ್ತಾ ಇದ್ದೀವಿ. ಇದಕ್ಕೆ ಮಾಧ್ಯಮ ಮಿತ್ರಗಳು ತುಂಬ ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ಏನಂತಂದರೆ ಆಲ್ಮೋಸ್ಟ್ ಅಲ್ಲಿ ಏನಂತಂದರೆ ತುಂಬ ಕಾಮಿಡಿ ಇರೋಂಥ ಚಿತ್ರ, ಡಾರ್ಕ್ ಕಾಮಿಡಿ ಅಲ್ಲ, ಸೀರಿಯಸ್ ಕಾಮಿಡಿನೂ ಅಲ್ಲ, ಒಂದು ತುಂಟತನದಿಂದ ಕೂಡಿದಂಥ ಚಿತ್ರ ಇದು. ಇದಕ್ಕೆ ನಮ್ಮ ವಿನಯಣ್ಣ ಆಗಿರ್ಬೋದು ಮತ್ತು ನಾವು ನಾಳೆಯಿಂದ ಅದರಲ್ಲಿ ಅಂದರೆ ಒಂದೊಂದೇ ಎಪಿಸೋಡ್ 15 days ಒನ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. 15 ದಿವಸಕ್ಕೆ ಒಂದ್ಸತಿ ರಿಲೀಸ್ ಆಗ್ತಾ ಹೋಗುತ್ತೆ.